ಬೆಳಗಾವಿಯ ಪ್ರಾಬಲ್ಯಕ್ಕೆ ರಮೇಶ್ ಜಾರಕಿಹೊಳಿ ಒಂದು ಮೆಗಾ ಪ್ಲಾನ್ ಅನ್ನು ರೂಪಿಸ್ತಾ ಇದ್ದಾರೆ. ಒಂದೇ ಕಲ್ಲಲ್ಲಿ 3 ಹಕ್ಕಿಯನ್ನ ಹೊಡೆದುರುಳಿಸುವಂತಹ ಪ್ಲಾನ್ ಅನ್ನ ರಮೇಶ್ ಜಾರಕಿಹೊಳಿ ಮಾಡ್ತಾ ಇದ್ದಾರೆ. ವಿರೋಧಿಗಳ ವಿರುದ್ಧ ಲಿಂಗಾಯತ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ರಮೇಶ್ ಜಾರಕಿಹೊಳಿ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಬೆಳಗಾವಿಯ ಲೋಕಸಭಾ ಎಲೆಕ್ಷನ್ ಅಖಾಡಕ್ಕೆ ಶೆಟ್ಟರ್ ಅವರನ್ನ ಕರೆತರೋದಕ್ಕೆ ಭಾರೀ ಕಸರತ್ತು ನಡೆಸ್ತಾ ಇದ್ದಾರೆ. ಈಗಾಗಲೇ ಇದ್ರ ಬಗ್ಗೆ ಶೆಟ್ಟರ್ ಅವರ ಬಳಿ ಮನವಿಯನ್ನ ಕೂಡ ಜಾರಕಿಹೊಳಿ ಮಾಡಿಕೊಂಡಿದ್ದಾರಂತೆ. ಬೆಳಗಾವಿ ರಾಜಕಾರಣದ ಹಿಡಿತ ಕೈ ತಪ್ಪಬಾರದು ಅಂತೇಳಿ ರಮೇಶ್ ಜಾರಕಿಹೊಳಿ ರಣತಂತ್ರವನ್ನ ರೂಪಿಸೋದಕ್ಕೆ ಮುಂದಾಗ್ತಾ ಇರೋದು. ಬೆಳಗಾವಿ ಲೋಕಸಭಾ ಅಖಾಡಕ್ಕೆ ಜಗದೀಶ್ ಶೆಟ್ಟರ್ ಅವರನ್ನ ಕರೆತಂದ್ರೆ ಒಳ್ಳೆಯದು ಅನ್ನುವಂಥ ಪ್ಲಾನ್ ಅನ್ನು ಅವರು ಇಟ್ಟುಕೊಂಡಿದ್ದಾರೆ. ಆ ಮೂಲಕ ಒಂದೇ ಏಟಿಗೆ 3 ಹಕ್ಕಿಗಳನ್ನು ಹೊಡೆದುರುಳಿಸುವಂತಹ ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ರಮೇಶ್ ಜಾರಕಿಹೊಳಿ ಮುಂದಾಗಿದ್ದಾರೆ. ಒಂದ್ ಕಡೆ ರಾಜಕೀಯ ವಿರೋಧಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಕಟ್ಟಾಕೋದಕ್ಕೆ ಭಾರಿ ಕಸರತ್ತು ನಡೆಸ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಮೃಣಾಲ್ ಹೆಬ್ಬಾಳ್ಕರ್ಗೆ ಕಾಂಗ್ರೆಸ್ ಟಿಕೆಟ್ ಡಿಮ್ಯಾಂಡ್ ಕೊಡ್ತಾ ಇರುವಂತಹ ಬೆನ್ನಲ್ಲೇ ರಮೇಶ್ ಜಾರಕಿಹೊಳಿ ಅಲರ್ಟ್ ಆಗಿದ್ದಾರೆ. ಪ್ರಭಾಕರ್ ಕೋರೆ ಆಗಿರ್ಬೋದು, ಮಾಂತೇಶ್ ಕವಟಗಿ ಮಠರಿಂದಲೂ ಕೂಡ ಟಿಕೆಟ್ಗಾಗಿ ಭಾರಿ ಲಾಬಿ ನಡೆಸಲಾಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ರಮೇಶ್ ಜಾರಕಿಹೊಳಿ ಈ ಮೆಗಾ ಪ್ಲಾನ್ ಅನ್ನ ರೂಪಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ. ಸುರೇಶ್, ಬೆಳಗಾವಿಯ ಪ್ರಾಬಲ್ಯವನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ರಮೇಶ್ ಜಾರಕಿಹೊಳಿ ಅವರು ಏನೆಲ್ಲ ಸ್ಟ್ರಾಟಜಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಶರತ್, ಬೆಳಗಾವಿ ರಾಜಕಾರಣ ಅಂತ ಅಂದಾಗ ಪ್ರತಿ ಬಾರಿಯ ಚುನಾವಣೆಯಲ್ಲೂ ಕೂಡ ಕ್ಷೇತ್ರಗಳು ಭಾರಿ ಮತ್ತು ಬೆಳಗಾವಿ ಜಿಲ್ಲೆ ಸದ್ದನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದೇ ನಿಟ್ಟಿನಲ್ಲಿ ಈ ಬಾರಿಯೂ ಕೂಡ ಲೋಕಸಭಾ ಕ್ಷೇತ್ರ ಸಂಬಂಧಪಟ್ಟಂತೆ ಈಗ ಬೆಳಗಾವಿ ಕ್ಷೇತ್ರ ಮತ್ತೊಮ್ಮೆ ಸದ್ದು ಮಾಡ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ಗೆ ಹೋಗಿ ಮತ್ತೆ BJPಗೆ ಮರುಸೇರ್ಪಡೆ ಆಗಿರುವತಕ್ಕಂತಹ ಜಗದೀಶ್ ಶೆಟ್ಟರ್ ಅವರನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕೆ ಇಳಿಸಬೇಕು ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಅವರು ಕಸರತ್ತನ್ನು ಶುರು ಮಾಡಿರ್ತಕ್ಕಂಥದ್ದು. ಈಗಾಗಲೇ ರಾಜ್ಯ ನಾಯಕರ ಬಳಿ ಕೂಡ ಈ ಸಂಬಂಧಪಟ್ಟಂತೆ ಲಾಬಿಯನ್ನು ಮಾಡಿದ್ದಾರೆ. ಒಂದು ಕಡೆ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಬೆಳಗಾವಿ ಜಿಲ್ಲೆ ಏನಿದೆ ಆ ಬೆಳಗಾವಿ ಜಿಲ್ಲೆಯ ಮೇಲಿನ ರಾಜಕೀಯ ಹಿಡಿತ ಕೈ ತಪ್ಪಬಾರದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಗೇಮ್ ಪ್ಲಾನನ್ನು ಮಾಡಿರ್ತಕ್ಕಂಥದ್ದು. ಒಂದು ಕಡೆಗೆ ಕಾಂಗ್ರೆಸ್ನಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಏನಿದ್ದಾರೆ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ಗೆ ಈ MP ಕ್ಷೇತ್ರಕ್ಕೆ MP ಟಿಕೆಟ್ಗೆ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈಗ ಎಲ್ಲ ಒಂದು ಕಡೆ ಅಂದರೆ ರಮೇಶ್ ಜಾರಕಿಹೊಳಿ ಅವರಿಗೆ ರಾಜಕೀಯವಾಗಿ ವಿರೋಧಿಯಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಒಂದು ವೇಳೆ ಸ್ಪರ್ಧಿಸಿದೆ ಆದರೆ ಅವರಿಗೆ ಮತ್ತಷ್ಟು ಅಂದರೆ ಕ್ಷೇತ್ರದ ಗೆಲ್ಲುವಂತಹ ಸ್ಪರ್ಧೆ ಕಠಿಣ ಆಗೋ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಮತ್ತೊಂದು ಕಡೆ BJPಯಿಂದ ಮಾಂತೇಶ್ ಕವಟಗಿ ಮಠ ಇರ್ಬೋದು, ಹಾಗೇನೇ ಪ್ರಭಾಕರ್ ಕೋರೆ ಇಬ್ಬರೂ ಕೂಡ ಲೋಕಸಭಾ ಟಿಕೆಟ್ಗೆ ಪೈಪೋಟಿಯಲ್ಲಿ ಇರ್ತಕ್ಕಂಥವ್ರು. ಸೊ ಇವರಿಬ್ಬರೂ ಈ ಜೊತೆಯಲ್ಲಿ ರಮೇಶ್ ಜಾರಕಿಹೊಳಿಗೆ ಯಾರಿಗೂ ಕೂಡ ಅಷ್ಟು ರಾಜಕೀಯವಾಗಿ ಅಂಥ ಸಂಬಂಧಗಳಿಲ್ಲ, ಅಂತ ಅಷ್ಟು ವಿಶ್ವಾಸದಲ್ಲಿ ಕೂಡ ಇಲ್ಲ. ಸೊ ಹೀಗಾಗಿ ತಮಗೆ ಅತ್ಯಂತ ಆಪ್ತರಾಗಿರ್ತಕ್ಕಂತಹ ಜಗದೀಶ್ ಶೆಟ್ಟರ್ ಅವರನ್ನು ಲೋಕಸಭಾ ಕ್ಷೇತ್ರಕ್ಕೆ ಬೆಳಗಾವಿಗೆ ಕರೆತಂದಿದ್ದೆ. ಆದರೆ ಅವರನ್ನು ಗೆಲ್ಲಿಸ್ಕೊಳ್ಳುವಂಥ ಜವಾಬ್ದಾರಿ ಕೂಡ ನಂದು ಅಂತಕ್ಕಂಥದ್ದು ಮೂಲಕ ಈಗಾಗಲೇ ರಾಜ್ಯ ನಾಯಕರಿಗೂ ಕೂಡ ಒಂದು ಭರವಸೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಈ ಮೂಲಕ ನಮಗೆ ಬೆಳಗಾವಿಗೆ ಜಗದೀಶ್ ಶೆಟ್ಟರ್ನ ಕಳಿಸ್ಕೊಡಿ ಅಂತೇಳಿ ಲಾಬಿನ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಜಗದೀಶ್ ಶೆಟ್ಟರ್ ಅವರ ಬಳಿಯೂ ಕೂಡ ಮನವಿಯನ್ನು ಕೂಡ ರಮೇಶ್ ಜಾರಕಿಹೊಳಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಮಗೆ ಆಪ್ತ ಮೂಲಗಳಿಂದ ತಿಳಿದುಬಂದಿರುವಂತಹ ಮಾಹಿತಿ. ಸೊ ಈ ಮೂಲಕ ಜಗದೀಶ್ ಶೆಟ್ಟರ್ ಅವರೇನೆ ಅತ್ಯಂತ ಆಪ್ತರಾಗಿರೋದ್ರಿಂದ ಅವ್ರು ಬೆಳಗಾವಿ ಕ್ಷೇತ್ರಕ್ಕೆ ಬಂದಿದ್ದೆ ಆದರೆ ಖಂಡಿತವಾಗಲೂ ಜಿಲ್ಲೆಯ ಹಿಡಿತ ಮತ್ತೆ ತಮ್ಮ ಒಂದು ತೆಕ್ಕೆಯಲ್ಲೇ ಇರುತ್ತೆ ಅಂತಕ್ಕಂಥ ಲೆಕ್ಕಾಚಾರ ರಮೇಶ್ ಜಾರಕಿಹೊಳಿ ಅವರು ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ವರಿಷ್ಠರು ಯಾರಿಗೆ ಬೆಳಗಾವಿಗೆ ಟಿಕೆಟನ್ನು ಕೊಡ್ತಾರೆ ಅಂತಕ್ಕಂಥದ್ದು ಭಾಳ ಕುತೂಹಲ. ಯಾಕೆಂದರೆ ಒಂದು ಕಡೆ ಮಂಗಳಾ ಅಂಗಡಿಯವರು ಕೂಡ ಇದ್ದಾರೆ. ಮಂಗಳಾ ಅಂಗಡಿಯವರು ಅವರ ಕುಟುಂಬಸ್ಥರಿಗೆ ಕೊಡಬೇಕು ಅಂತಕ್ಕಂಥ ಒಂದು ಆಗ್ರಹಗಳು ಇದೆ. ಆದರೆ ವರಿಷ್ಠರು ಜಗದೀಶ್ ಶೆಟ್ಟರ್ಗೆ ಮಣೆ ಹಾಕ್ತಾರಾ ಅಥವಾ ಮಂಗಳಾ ಅಂಗಡಿಯವರ ಕುಟುಂಬಸ್ಥರಿಗೆ ಮಣೆ ಹಾಕ್ತಾರಾ ಅಂತಕ್ಕಂಥದ್ದನ್ನು